ನೆಲಮಂಗಲ ತಾಲೂಕು ವಾಜ್ರಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಭೈರವೇಶ್ವರ ಲೇಔಟ್ನಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿ ಹಾದು ಹೋಗಿದ್ದರೂ ನಿವೇಶನ ಮಾಲೀಕ ನಾಗರಾಜ್ ಎಂಬುವರು ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ನೆಲಮಡಿಗೆ ಸೀಮಿತವಾಗಿರುವ ಜಾಗದಲ್ಲಿ 3 ಅಂತಸ್ತಿನ ಮನೆ ನಿರ್ಮಾಣ ಮಾಡಿದ್ದಾರೆ. ಮನೆಯಿಂದ ಕೇವಲ 3 ರಿಂದ 4 ಅಡಿ ಅಂತರದಲ್ಲಿ ಹೈಟೆನ್ಷನ್ ವಿದ್ಯುತ್ ತಂತಿ ಹಾದು ಹೋಗಿದ್ದರೂ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಜಾಣ ಕುರುಡತನ ಪ್ರದರ್ಶನ ಮಾಡುತ್ತಿದ್ದಾರೆ ಎನ್ನಲಾಗಿದೆ. ವಾಜ್ರಳ್ಳಿ ವಾರ್ಡ್ ನಂಬರ್ 4 ಜ್ಯೋತಿನಗರ ಹೊಂದಿಕೊಂಡಂಗೆ ಭೈರವೇಶ್ವರ ಲೇಔಟ್ನಲ್ಲಿ ನಾಗರಾಜು ಸಣ್ಣ ಹನುಮಂತಯ್ಯ ಅನ್ನೋರು ಮನೆ ಕಟ್ತಾರೆ. ಅವ್ರಿಗೆ ಪಂಚಾಯಿತಿ ಅಧಿಕಾರಿಗಳು ಶಾಮೀಲಾಗಿ ಲೈಸೆನ್ಸು ಮತ್ತು ಪ್ಲ್ಯಾನ್ ಅಪ್ರೂವಲ್ ಮಾಡಿಕೊಟ್ಟವ್ರೆ. ಅವ್ರಿಗೆ ನಾವು ಎಷ್ಟೇ ಬಾರಿ ದೂರುಗಳನ್ನು ಕೊಟ್ಟಿದ್ರೂ ಕೂಡ ಅದ್ರ ಬಗ್ಗೆ ಪರಿಗಣಿಸದೆ ಅವರು ಕಾಸಿಗೆ ಆಸೆ ಬಿದ್ದು ಆಮಿಷಕ್ಕೆ ಒಳಗಾಗಿ ಇಂಥ ಒಂದು ದುಷ್ಕೃತ್ಯ ಕೈ ಹಾಕೋರು. ಈಗಾಗಲೇ ಅದೇ ಲೇಔಟ್ನಲ್ಲಿ ತೇಜಸ್ ಎನ್ನುವ ಬಾಲಕ ಹೈಟೆನ್ಷನ್ ವಿದ್ಯುತ್ನಿಂದ ಮೃತಪಟ್ಟಿದ್ದರೂ ಕಾನೂನನ್ನು ಗಾಳಿಗೆ ತೂರಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡುತ್ತಿರುವುದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕೂಲಿ ಮತ್ತು ಕಾರ್ಮಿಕರ ಅಧ್ಯಕ್ಷ ಗಂಗಬೈಲಪ್ಪ ಮಾತನಾಡಿ, ಇದು ಅಧಿಕಾರಿಗಳ ಕುಮ್ಮಕ್ಕಿನಿಂದ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡುತ್ತಿದ್ದಾರೆ. ಕೂಲಿ ಮತ್ತು ಕಾರ್ಮಿಕರು ಯಾವುದೇ ಮುಂಜಾಗ್ರತೆ ಕ್ರಮ ಇಲ್ಲದೆ ಹೈಟೆನ್ಷನ್ ವಿದ್ಯುತ್ ತಂತಿಯ ಪಕ್ಕದಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಏನಾದರೂ ಅನಾಹುತ ಸಂಭವಿಸಿದರೆ ನೇರ ಹೊಣೆಗಾರಿಕೆ ಗ್ರಾಮ ಪಂಚಾಯತ್ ಅಧಿಕಾರಿಗಳೇ ಭರಿಸಬೇಕಾಗುತ್ತದೆ ಮತ್ತು ನೆಲಮಡಿಗೆ ಸೀಮಿತವಾಗಿರುವ ಜಾಗದಲ್ಲಿ 3 ಅಂತಸ್ತಿನ ಕಟ್ಟಡ ನಿರ್ಮಾಣವಾಗುತ್ತಿದೆ. ಇದನ್ನು ಪ್ರಶ್ನೆ ಮಾಡುವರೇ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ವಹಿಸಿ ಕಟ್ಟಡ ತೆರವುಗೊಳಿಸಬೇಕೆಂದು ಆಗ್ರಹಿಸಿದರು. ಇಲ್ಲಿ 66,000 ಮೆಗಾ ಕಿಲೋವಾಟ್ ವಿದ್ಯುತ್ ಹಾದು ಹೋಗ್ತದೆ. ಮೊನ್ನೆ 25ನೇ ತಾರೀಕು ಹೋದ ತಿಂಗಳು ಇಲ್ಲಿ ತೇಜಸ್ ಅನ್ನೋ ಹುಡುಗ 7ನೇ ಕ್ಲಾಸು ಫಸ್ಟ್ ಕ್ಲಾಸ್, ಇಡೀ ಶಾಲೆಗೇ ಫಸ್ಟ್ ಕ್ಲಾಸಾಗಿ ಓದ್ತಿದ್ದ ಅಂಥ ವಿದ್ಯಾರ್ಥಿ ಒಬ್ಬ ಸತ್ತೋಗಿದ್ದಾನೆ ಇದೇ ಕರೆಂಟ್ ವೈರಿಂದ. ಆದರೂ ಕೂಡ ನಾವು ಆ ದಿನವೇ ಕೂಡ ನಾನೊಬ್ಬ ಸದಸ್ಯನಾಗಿ ಪಂಚಾಯತಿಗೆ ದೂರು ನೀಡಿದ್ರು ಕೂಡ ಅದ್ರ ಬಗ್ಗೆ ಕ್ರಮ ಜರುಗಿಸಿದೆ. ಇವ್ರು ಕೊಡ್ತಕ್ಕಂಥ ಎಂಜಲ್ ಕ್ಲಾಸ್ಗೆ ಆಸೆ ಬಿದ್ದು ಇವರು ಲೈಸೆನ್ಸು ವಗೈರೆಗಳನ್ನು ಕೊಟ್ಟವರು. ಇದು ಸರಿ ಇಲ್ಲ. ಇದನ್ನು ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಅಧಿಕಾರಿಗಳು ಎಚ್ಚೆತ್ತಿ ಇದನ್ನು ಆ ಮನೆಯನ್ನು ತೆರವುಗೊಳಿಸಬೇಕು. ಮುಂದೆ ಬರ್ತಕ್ಕಂಥ ಯಾರಾದರೂ ಬಾಡಿಗೆಯವರು ಬಂದರೆ ಅವರು ಸತ್ತೋದ್ರೆ ಯಾರೂ ಇದಾಗಲ್ಲ, ಯಾರು ಜವಾಬ್ದಾರಿತರಲ್ಲ. ಅದರಿಂದ ದಯವಿಟ್ಟು ಈ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು. ತನಿಖೆ ಮಾಡಿ ಆ ಬಿಲ್ಡಿಂಗನ್ನು ತೆರವುಗೊಳಿಸಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ವಿರುದ್ಧ ನಾವು ಭಾರಿ ಹೋರಾಟವನ್ನು ಏರ್ಪಡಿಸಬೇಕಾಗ್ತದೆ. ನಾನು